ಹಾಳಾದ್ ಗುಡುಗ್ ಬ್ಯಾರೆ. ಲೇ ಭದ್ರ, ಮೊದ್ಲ ಅವಳನ್ನ ಒಳಗ್ ಕರ್ಕೊಂಡೋಗು. ಸರಿ ಅಮ್ಮಮ್ಮ. ಲೇ ಇದ್ಯಾ, ಗುಡುಗು ಮಿಂಚು ಜಾಸ್ತಿ ಅದೇ, ಕಿಟಕಿ ತಾವ ಹೋಗ್ಬೇಡ, ಕಿಟಕಿ ಮುಚ್ಕೊಂಡು ಮಲ್ಕ. ಸರಿ ಅಮ್ಮಮ್ಮ. ಮುದ್ದು ಸೊಸೆ, ಮುದ್ದು ಸೊಸೆ. ಅಯ್ಯೋ, ಅದ್ಯಾಕಿಬ್ರು ಹಿಂಗ್ ಮುಖ ನೋಡ್ಕೊಂತಿದ್ದೀರಿ? ಸುಮ್ಕೆ ಕಣ್ಮುಚ್ಕೊಂಡು ಕುಡ್ದ್ಬಿಡಿ. ನಿಮಗ್ ಬಂದಿರೋ ರೋಗವೆಲ್ಲ ಕಿತ್ಕೊಂಡು ಹೊಂಟಾಯ್ತದೆ. ದೊಡವ, ಇದೇನಿದ್ ಈಟೊಂದ್ ಕೈಯಾಗೈತೆ? ಇಂಥ ರೋಗಕ್ಕೆಲ್ಲ ಹಂಗೆ ಕಣವ ಔಷಧಿ, ಹೊಸಿ ಕೈಯಾಗೆ ಇರ್ತದೆ. ಕುಡೀರಿ ಕುಡೀರಿ, ಇನ್ನ ನಿಮ್ನ ಸುಮ್ಕೆ ಬಿಟ್ರೆ ನನ್ ತಲೆನೋವು ಹೆಚ್ಚಾಗೋಯ್ತದೆ. ಅದಕ್ಕೆ ಈ ಕಷಾಯ ಕುಡೀರಿ. ತಗೋದೊಡವ. ಈಶ್ವರಿ, ಇನ್ನು ಏನಾರ ಈ ಒಕ್ಕಲೆನೋ ಬಿಡ್ಲಿಲ್ಲ ಅಂದ್ರೆ ನಂಗೆ ಹೇಳಿ, ಇದ್ರಕ್ಕಿಂತ ಇನ್ನೊಂಥರ ಕಷಾಯ ಮಾಡ್ಕೊಂಡು ತಕೊಬರ್ತೀನಿ. ಅವ್ವ, ಈ ದೊಡವ ಬೇಕು ಅಂತಲೇ ನಮಗ್ ತಿರ್ಗಿಸ್ಕೊಟ್ಟಂಗಿತ್ತಲ್ವೇ? ಕೊಟ್ಬಿಟ್ಟೆ ಹೋದ್ಲು. ಪರವಾಗಿಲ್ಲ ಕಣೆ ಮೋನಿ, ನಮಗೂ ಕೊಡಂಗಾದ್ಲು. ಇವತ್ತು ಅವಳು ಕೊಟ್ಟವಳಲ್ವಾ, ನಾನು ಅವಳಿಗೆ ಎಂತ ಎದುರೇಟ್ ಕೊಟ್ಟು. ಚಂಪಾ, ಸುಳ್ಳು ಹೇಳ್ಕೊಂಡು ಬದುಕೋದು ಒಂದೇಯ, ಕತ್ತಿ ಮೇಲ್ ನಡೆಯೋದು ಒಂದೇಯ. ಒಂದೊಂದ್ ಕ್ಷಣ ಕಳಿಯೋದುನುವೆ ಯುಗ ಕಳ್ದಂಗ ಆಯ್ತೈತ್ ನನಗೆ. ಯಾವಾಗ ಏನಾದದು ಅಂತ ಜೀವ ಹುಡ್ಕೋತಾ ಇದೆ. ನೋಡ್ ವಿದ್ಯಕ್ಕ, ನೀನ್ ಹಿಂಗೆ ಹೆದ್ರುಕೊಂಡ್ ಕುಂತಿದ್ರೆ ನೀನೇ ಅನುಮಾನಕ್ಕೆ ದಾರಿ ಮಾಡ್ಕೊಟ್ಟಂಗಾಯ್ತದೆ. ಅದ್ಕೆ ನೀನು ದಿನಾಲು ಇರೋಂಗಿದ್ಬಿಡು, ಆಗ ಯಾರು ಏನು ಕೇಳಕ್ಕಿಲ್ಲ. ಆಗಿರೋದ್ನ ಕಂಡಿಡಿಯಕ್ಕೂ ಆಗಕ್ಕಿಲ್ಲ. ವಿದ್ಯಕ್ಕ, ಕ್ವಾಟ್ಲೆ ಅಣ್ಣ ಬರ್ತಾವ್ರೆ, ಅವ್ರ ಮುಂದ್ಗುಟ್ಟೆ ಮಕ ಹಿಂಗ್ ಸಪ್ಪಗೆ ಇಟ್ಕೊಂಡಿರ್ಬೇಡ, ಸ್ವಲ್ಪ ನಗ್ತಿರು. ಕಂಗ್ರಾಚುಲೇಷನ್ ಅದ್ಕಮ್ಮ, ಕಂಗ್ರಾಚುಲೇಷನ್. ನಮ್ಮ ಅಣ್ಣ ತಮ್ಮನ್ ಪಾಪ ಸಾನೆ ದಿವಸ ಇರಾಕಿಲ್ಲ ಅಂತವ ನಾನ್ ಮೊದ್ಲೇ ಹೇಳ್ತಿರ್ಲಿಲ್ವಾ ಅದ್ಕಮ್ಮ? ಹಂಗೆಯ ಇವತ್ತು ದುರ್ವಾಸ ಮುನಿ ಹಂಗ ಆಡ್ತಿದ್ದವನು ಇವತ್ತು ಅರಿಯದ್ ಮಗುನಂಗ ಆಗ್ಬಿಟ್ಟವನೆ ನೋಡು. ಆಮೇಲೆ ಅದ್ಕಮ್ಮ ಅಣ್ತಮ್ಮ ಹೆಣ್ಮಗು ಆಯ್ತದೆ ಅಂತವ ಸ್ಯಾನೆ ಆಸೆ ಮಡಿಕಬಿಟ್ಟವನೆ. ಹಂಗೇನಾರು ನೀನು ಹೆಣ್ಮಗು ಎತ್ಕೊಟ್ಬಿಟ್ಟೆ ಅನ್ಕೋ, ಇರಾ ಬರ ಕ್ವಾಪ ಎಲ್ಲ ಕಿತ್ಕೊಂಡೋಗಿ ನಿನ್ನ ಮಹಾರಾಣಿಯಂಗ್ ಮೆರೆಸ್ಬಿಡ್ತಾನೆ, ನೋಡ್ತಾ ಇರೋ. ಕ್ವಾಟ್ಲೆ ಅಣ್ಣ, ಹೊಟ್ಟೆ ಒಳಕಿರೋದು ಯಾರ್ ಕಂಡು ಹಿಡ್ದಾರೋ? ಹೆಣ್ಣೋ ಗಂಡೋ, ಒಂದ್ ಮಗ ಆದ್ರೆ ಸಾಕಲ್ವೇ? ಹಂಗನ್ಬಿಟ್ಟು ಆಸೆ ಮಡಿಕಳ ತೆಪ್ಪಲ್ಲ ತಾನೆ. ಅದ್ಕಮ್ಮ ಇನ್ನೊಂದ್ ತಿಳ್ಕೊಬಿಡಿ, ಅಣ್ಣ ತಮ್ಮ ಹೆಣ್ಮಗು ಆದ್ರೆ ಜಾತ್ರೆ ಮಾಡ್ತಾನೆ, ಹಂಗನ್ಬಿಟ್ಟು ಗಂಡ್ ಮಗು ಆದ್ರೆ ಕ್ವಾಪ ಮಡಿಕಳಕ್ಕಿಲ್ಲ, ಹಬ್ಬ ಮಾಡ್ತಾನೆ. ದಿಟ ಹೇಳ್ಬೇಕು ಅಂದ್ರೆ ಅದ್ಕಮ್ಮ ನಿಮ್ಗೆ ಹೆಣ್ಮಗು ಆಗ್ಬೇಕು ಅನ್ನೋದು ನನ್ನ ಆಸೆ. ನೀವೇ ನಾವ್ ಆಸೆ ಪಟ್ಟಂಗೆ ಒಂದ್ ಹೆಣ್ಮಗು ಇಟ್ಕೊಟ್ಬಿಟ್ಟು ಸಾಕು. ಆಮೇಲೆ ಅಣ್ಣ ತಮ್ಮಂತವ ಇದೇ ಕೇಳಿವ್ನೆ, ಕುಡಿಸ್ತೀನಿ ಅಂತ ಹೇಳವ್ನೆ, ಇದೇ ಖುಷಿಗ್ ಮಾಡ್ತಾ ಇರೋದು, ಬೈಕಬೇಡಿ. ಈ ದನ ಕಾಯನ್ ವೇಣಿ ಯಾಕೆ ಫೋನ್ ಮಾಡ್ತಾವನೆ? ಅದ್ಕೆಮ್ಮ ಏನು ಅಂತ ಕೇಳ್ತೀನಿ. ಅಲೋ, ಬರ್ತೀನಿ ಅದ್ಕೆಮ್ಮ. ಏನ್ಲ ನಿಂದು? ನೋಡ್ದು ಚಂಪಾ, ಎಲ್ರು ಈಟ್ ಸಂಭ್ರಮ ಪಡ್ತವ್ರೆ,
ಇದು ನನಗೆ ಹಿಂಚಿಂಚು ಚುಸ್ತಾದ ಚಂಪಾ. ಈಗ ಸದ್ಯಕ್ಕೆ ಸುಳ್ಳು ನನ್ನನ್ನ ಉಳಿಸಿರ್ಬೋದು, ಆದ್ರೆ ಸತ್ಯ ಗೊತ್ತಾದ್ಮೇಲೆ ಎಲ್ಲಿ ನಮ್ ಬಾಂಧವ್ಯ ದೂರ ಆಯ್ತದೋ ಅಂತ ಸ್ಯಾನೆ ಹೆದರಿಕೆ ಆಯ್ತೈತೆ ಚಂಪಾ. ವಿದ್ಯಕ್ಕ, ಹಂಗೆಲ್ಲ ಏನು ಯೋಚನೆ ಮಾಡ್ಬೇಡ. ಆಗದೆಲ್ಲ ಒಳ್ಳೇದಕ್ಕೆ ಅಂತವ ದೊಡ್ಡೋರ್ ಹೇಳಿಲ್ವೇ? ಇದ್ರಿಂದ ಮುಂದೆ ಅದೇನು ಒಳ್ಳೇದಾಗ್ಬೋದೋ. ನೀನು ತಲೆ ಕೆಡಿಸ್ಕೋಬೇಡ. ಗಾಳಿ ಯಾವ ಕಡೆಗೆ ಬೀಸ್ತದೋ ದೋಣಿನೂ ಆ ಕಡೆಗೆ ಸಾಗೋದು ಚಂಪಾ. ಆ ದೋಣಿ ಒಳಗೆ ಕೂತೀವ್ನಿ, ಅದು ಎಲ್ಲೇ ಹೋಗಿ ನಿಂತ್ರು ನಾನು ಇಳಿಲೇಬೇಕು. ಇದೇನಪ್ಪ ಇದು, ಈ ತರ ಮಳೆ ಗಾಳಿ ಬರ್ತದೆ? ಈ ತರ ಮಳೆ ಗಾಳಿ ಬಂದು 8 hours ಆಗಿತ್ತು. ಅಟ್ಟಿ ಒಳಗಿರೋ ನಂಗೆ ಇಟ್ಟೊಂದು ಹೆದರಿಕೆ ಆಯ್ತೈತೆ. ಇನ್ನ ಪಾಪ ಸೆಡ್ಡಲ್ಲಿರೋ ಅವಳಿಗಿನ್ನ ಏಟ್ ಹೆದರಿಕೆ ಆಯ್ತಾ ಇರ್ಬೇಡ. ಮೊದ್ಲೇ ಅವಳು ಬಸ್ರಿ, ಅವಳು ಹೊಟ್ಟೆಲಿರೋ ಮಗ ಏಟ್ ಹೆದರ್ಕೊಂಡಿರ್ಬೇಡ. ಅಯ್ಯೋ ಶಿವನೆ, ಇಂಥ ಟೈಮಲ್ಲೇ ಮಳೆ ಇನ್ನೂ ಜೋರ ಆಯ್ತದಲ್ಲಪ್ಪ. ಅವಳು ಶೆಡ್ ಒಳಗೆ ಇದ್ದು ಅವಳಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ನಾನು ಹೋಗಿ ಅಟ್ಟಿ ಒಳಗೆ ಬಂದು ಎಲ್ಲಾರು ಒಂದ್ ಮೂಲೆಯಲ್ಲಿ ಇರು ಅಂತ ಹೇಳೋದೆ. ನಮ್ಮ ವಂಶದ ಕುಡಿನ ಹೊಟ್ಟೆಯಲ್ಲಿ ಮಡ್ಕೊಂಡಿರೋ ಇವಳು ಇನ್ ಮ್ಯಾಕೆ ಈ ಅಟ್ಟಿಯಲ್ಲೇ ಇರ್ತಾಳೆ. ಅವಳು ಎಲ್ಲೂ ಹೋಗಕ್ಕಿಲ್ಲ, ಇದೇ ನನ್ನ ತೀರ್ಮಾನ. ಏನಣ್ಣ ಇದು? ಅವ್ವ ಈಟೆಲ್ಲ ಮಾತಾಡ್ತಿದ್ರು, ನೀ ಸುಮ್ಕೆ ನಿಂತ್ಕೊಂಡಿದ್ಯಾ? ಹಂಗಾದ್ರೆ ನೀ ಅವನ್ ಮಾತ್ಗೆ ಒಪ್ಕೊಂಡಿದ್ಯಾ? ಹೂ ಕಣೆ, ಯಾವಾಗ್ಲೂ ನನ್ನ ಮಗ ನನ್ನ ಮಾತನ್ನ ತೆಗೆದು ಹಾಕಕ್ಕಿಲ್ಲ. ಅವನಿಗೆ ಚೆನ್ನಾಗ್ ಗೊತ್ತು ತನ್ನವ್ವ ಯಾವತ್ತೂ ನ್ಯಾಯದ ಪರವಾಗಿ ಮಾತಾಡ್ತಾಳೆ ಅಂತ. ಇಲ್ಲಿ ನೋಡ್ರಿ, ಯಾವಾಗ ಏನು ಮಾಡ್ಬೇಕು ಅಂತ ನನ್ನ ಮಗನಿಗೆ ಚೆನ್ನಾಗ್ ಗೊತ್ತು. ಅವನ್ನ ಪ್ರಶ್ನೆ ಮಾಡೋ ಅಧಿಕಾರ ನಿಮಗೆ ಯಾರಿಗೂ ಇಲ್ಲ. ಅಲ್ಲ ಬಾಬಾ, ನೋಡೀಶ್ವರಿ, ನೀನ್ ಹೇಳೋ ಹಂಗೆ ನಾನು ನ್ಯಾಯ ದಾರಿನ ಬಿಟ್ಟು ಯಾವತ್ತೂ ನೋಡ್ಕೊಂಡಿಲ್ಲ. ನ್ಯಾಯ ಅಂತ ಬಂದ್ರೆ ನನ್ಗೆಲ್ರೂ ಒಂದೇಯ. ಅವ್ವ ಹೇಳ್ದಂಗೆ ಇವಳು ಮಾಡಿರೋ ತಪ್ಪಿಗೆ ಅವಳು ಹೊಟ್ಟೆಲಿರೋ ಮಗ ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ ಹೇಳು? ಜೊತೆಗೆ ನಾನು ಮಂತ್ರಿಯಾಗಿ ಒಬ್ಳು ಬಸರಿ ಹೆಂಗಸರನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಅದನ್ನ ನಾನು ಮಾಡ್ತೀನಿ. ಇದನ್ನ ಮುಂದಿಟ್ಕೊಂಡು ಇನ್ನೊಬ್ರು ಮಾಡಿರೋ ತಪ್ಪನ್ನ ಇದು ಕೋಲ್ಕೆ ಮಾಡೋದು ಬೇಡ. ಇನ್ನು ಮುಂದ್ಬಿಟ್ಟೆ ಈ ವಿಷಯನ ಅಟ್ಟಿಲಿ ಯಾರು ಮಾತಾಡೋದು ಬೇಕಾಗಿಲ್ಲ. ಎಪ್ತಿ ಇಟ್ಕೋ ಈಶ್ವರಿ. ನೋಡಿದ್ರೇನೆ, ನಾನು ಹೇಳ್ದಂಗೆ ನನ್ನ ಮಗ ನ್ಯಾಯ ನೀತಿ ಧರ್ಮ ಅಂದ್ರೆ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆ ಇರ್ತಾನೆ. ಯಾರಿಗೂ ಅನ್ಯಾಯ ಆಗಕ್ ಬಿಡಕ್ಕಿಲ್ಲ.
ಹಾಳಾದ್ ಗುಡುಗ್ ಬ್ಯಾರೆ. ಲೇ ಭದ್ರ, ಮೊದ್ಲ ಅವಳನ್ನ ಒಳಗ್ ಕರ್ಕೊಂಡೋಗು. ಸರಿ ಅಮ್ಮಮ್ಮ. ಲೇ ಇದ್ಯಾ, ಗುಡುಗು ಮಿಂಚು ಜಾಸ್ತಿ ಅದೇ, ಕಿಟಕಿ ತಾವ ಹೋಗ್ಬೇಡ, ಕಿಟಕಿ ಮುಚ್ಕೊಂಡು ಮಲ್ಕ. ಸರಿ ಅಮ್ಮಮ್ಮ. ನಿಮ್ನ ನೋಡ್ತಾ ಇದ್ರೆ ಸ್ಯಾನೆ ಪಾಪ ಅನಿಸ್ತಾ ಇದೆ ಚಿಕ್ಕತ್ತೆ. ಯಾಕೆ ಅಂದ್ರೆ ಎಲ್ಲಾದ್ರಲ್ಲೂ ಬರೀ ಸೋಲೆ ಕಾಣ್ತಾ ಇದ್ದೀರಲ್ಲ, ಅದಕ್ಕೆ. ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೆ, ನಮ್ ಮಾವಯ್ಯ ಮತ್ತೆ ಗೌಡ್ರು ಅಟ್ಟಿ ಒಳಕ್ ನನ್ನ ಕರ್ದೇ ಕರೀತಾರೆ ಅಂತ. ಆ ಮಾತು ಇವತ್ ದಿಟ ಆಯ್ತು. ಇವತ್ತು ಮಾವಯ್ಯ ನನ್ನನ್ನ ಸೆಮ್ಸಿದೀನಿ ಅಂತ ಹೇಳಿಲ್ಲ, ಆಟೆಯ. ಆ ಮಾತ್ನ ಅವ್ರು ಹೇಳ್ತಾರೆ, ನೀವು ಕೇಳಿಸ್ಕತೀರ. ನಾನ್ ಬರ್ಲ ಚಿಕ್ಕತ್ತೆ? ಏನವ, ನಾವು ಇವಳನ್ನ ತುಳಿಬೇಕು ಅನ್ಕೊಂಡಾಗೆಲ್ಲ ಇವಳು ಬೆಳ್ಕೊಂಡೇ ಹೋಯ್ತಾವಳೆ. ಇವಳನ್ನ ಶೆಡ್ಡಿಂದ ಆಚೆ ಹಾಕೋಣ ಅನ್ಕೊಂಡ್ವಿ, ಆದ್ರೆ ಈಗ ನೋಡಿದ್ರೆ ಬಂದು ಬದ್ರೂನ್ ರೂಮ್ ಸೇರ್ಕೊಂಡ್ಲು. ಹೋಗೆ, ಇವತ್ತು ನಿನ್ ಟೈಮ್ ಸಂದಾಗದೆ. ನೀನ್ ಹೊಟ್ಟೆ ಒಳಗೆ ನಮ್ ವಂಶದ ಕುಡಿ ಐತೆ ಅಂತ ತಾನೇ ಒಳಗ್ ಬಂದಿದ್ಯಾ? ನನ್ನ ಮಗನ್ನ ಅಟ್ಟಿಯಿಂದ ಆಚೆಗಾಕಿ ನೀನಿ ಅಟ್ಟಿ ಒಳಗೆ ಅದ್ ಹೆಂಗ್ ನೆಮ್ಮದಿಯಾಗಿರ್ತೀಯ ನಾನು ನೋಡ್ತೀನಿ.